ಕಿರಾಣಿ ಅಂಗಡಿಗೆ ಬೆಂಕಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ರಂಭಾಪುರಿ ನಗರದಲ್ಲಿ ಶಿವಪ್ಪ ಭಜಂತ್ರಿ ಅವರಿಗೆ ಸೇರಿದ ಕಿರಾಣಿ ಮತ್ತು ಟೀ ಅಂಗಡಿಗೆ ಸೋಮವಾರ ಬೆಳಗ್ಗೆ 6:30ಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಇಡೀ ಡಬ್ಬಿ ಅಂಗಡಿ ಸುಟ್ಟು ಕರಕಲಾದ ಘಟನೆ ಸಂಭವಿಸಿದೆ. ಅಂಗಡಿಯಲ್ಲಿದ್ದ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ ಎಂದು ಹೇಳಲಾಗಿದೆ. ಅಂಗಡಿ ಮಾಲೀಕ 1,13,000 ರೂಪಾಯಿ ಬೇರೆಯವರಿಗೆ ಕೊಡುವ ಸಲುವಾಗಿ ಅಂಗಡಿಯಲ್ಲಿ ಇಟ್ಟಿದ್ದರು. ಅಲ್ಲದೆ 50,000 ರೂಪಾಯಿ ಕಿಮ್ಮತ್ತಿನ ಕಿರಾಣಿ ಸಾಮಾನು ಭಾನುವಾರ ಹಾಕಿಸಿದ್ದರು. ನಗದು ಹಾಗೂ ಕಿರಾಣಿ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿವೆ. ಅಂದಾಜು 2 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ವರದಿ ನಾಗರಾಜ್ ಹೆಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಆದ್ರೆ 1,13,000 ರೂಪಾಯಿ ಒಬ್ರಿಗೆ ಕೊಡೋದಿತ್ತು ನಾನು. ಆದ್ರೆ ನಿನ್ನೆ ಹೋಗಿ ಇಸ್ಕೊಂಬಂದು ಇವತ್ತು ಬೆಳಿಗ್ಗೆ ಕೊಟ್ಟು ಆದರೂ ಅರ್ಧಂಬರ್ಧ ಉಳಿದು ಏನು ಮಾಡ್ಬೇಕೆಲ್ಲ ಸುಟ್ಟು ಇಷ್ಟು ಉಳ್ದಾವ್ರಿ. ಮತ್ತು ಒಂದು 25,000 ರೂಪಾಯಿ ಬೇರೆ ಆಯ್ತು ಮಾಲಿಂದು, ಅದು ಸುಟ್ಟೈತ್ರಿ. ಹಚ್ಚಿದ್ದೀವಿ, ಹಚ್ಚಿ ತಳಗೆ ಬಂದಿದ್ವಿ. ತಳಗೆ ಬಂದಾಗ ಅದು ಬೆಂಕಿ ಹತ್ತಿ ಬಿಡ್ತೀರಿ. ಆ ಬಳಿಕ ಅದೇನು ಕಂಟ್ರೋಲ್ ಆಗಲಿಲ್ಲ. ಒಳಗೆಲ್ಲ ಮಾಲ್ ಐತ್ರಿ, ಎಲ್ಲ ಸುಟ್ಟು ಹೋಗೈತಿ. ಮತ್ತು ಯಾರಿಗೇನು ಇದು ಆಗಿಲ್ಲ. ಎಲ್ಲ ಮಾಲಿಗೆಲ್ಲ ಎಲ್ಲ ನುಕ್ಸಾನ ಆಗೈತ್ರಿ. ಎಲ್ಲ ಜನರಿಗೆ ಏನೂ ಆಗಿಲ್ಲ. ಗ್ಯಾಸು ಅದು ಬರ್ನಲ್ ಇದಾಗಿ ಏನೋ ಮಿಸ್ಟೇಕ್ ಆಗಿ ಇದಾಗೈತ್ರಿ ಅದು.